Hello guys, welcome to our YouTube channel Life of Three Sisters. How are you? I'm cleaning fish tank. Okay, so this is how the vlog started. At this point of view already fish tank na clean ಮಾಡಿಬಿಟ್ಟಿದ್ರು. ಮಾಡಿಬಿಟ್ಟಾದ್ಮೇಲೆ ಎಲ್ಲ ಅಕ್ವೇರಿಯಂ ಜೋಡಿಸಿರೋವಾಗ ವಿಡಿಯೋ ಮಾಡೋಕ್ಕೆ ನೆನಪಾಯಿತು. ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಯೂಶ್ವಲ್ ಆಗಿ ಮಮ್ಮಿ ಡ್ಯಾಡಿಗೆ ಸಂಡೇ ಮಾತ್ರ ಫ್ರೀ ಸಿಗೋದ್ರಿಂದ ನಾವು ಸಂಡೇ ಸ್ವಲ್ಪ ರೆಸ್ಟ್ ಮಾಡಿ ಲೇಟಾಗಿ ಎದ್ದೇಳ್ತೀವಿ. ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ. ಸೊ ತುಂಬ ಗಲೀಜಾಗಿತ್ತು ಅಂತ ನಮ್ಮ ಮಮ್ಮಿ ಸಂಡೇ ಕ್ಲೀನ್ ಮಾಡೋಣ ಅಂತಂದರು. ನೀವು ನೋಡ್ಬೋದು ನಮ್ಮ ಡ್ಯಾಡಿನೂ ಹೆಲ್ಪ್ ಮಾಡ್ತಾ ಇದ್ದಾರೆ ವಾಟರ್ ಹಾಕೋಕ್ಕೆ ಎಲ್ಲನೂ. ನೀವು ಈ ವಿಡಿಯೋಲಿ ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬೋದು ಫಿಶ್ ಟ್ಯಾಂಕ್, ಆದರೆ ಒಬ್ಬರೇ ಕ್ಯಾರಿ ಮಾಡೋಕ್ಕೆ ಕಷ್ಟ. ನೀವು ಇಲ್ಲಿ ನೋಡ್ಬೋದು ನಮ್ಮ ಮಮ್ಮಿ ಯಾವ ಥರ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿದಾರಂತ ವಾಟರ್ ಹಾಕೋಕ್ಕೆಲ್ಲನೂ. ಮುಂಚೆ ನಾವು ಹಾಫ್ ಬಕೆಟ್ ಆ ಥರ ಫಿಲ್ ಮಾಡ್ಕೊಂಬಂದು ಹಾಕ್ತಾ ಇದ್ವಿ ಫಿಶ್ ಟ್ಯಾಂಕಲ್ಲಿ. ಇವಾಗ ನಮ್ಮ ಮಮ್ಮಿ ಸ್ಮಾರ್ಟಾಗಿ ಥಿಂಕ್ ಮಾಡಿ ಅದು ಫಿಟ್ ಆಗಿಲ್ಲ ಅಂದ್ರೂ ಆ ಪೈಪ್ನ ಅಲ್ಲಿ ಹಿಡ್ಕೊಂಡು ಫಿಲ್ ಮಾಡಿದ್ದಾರೆ. ವಾಟರ್ ಎಲ್ಲ ಫಿಲ್ ಮಾಡಿದಾದ್ಮೇಲೆ ಫಿಶಸ್ನ ಅಕ್ವೇರಿಯಮಲ್ಲಿ ಹಾಕ್ಬಿಟ್ಟಿದೀವಿ. ಆಮೇಲೆ ಅಕ್ವೇರಿಯಂ ಸ್ಟೋನ್ಸ್ನ ಹಾಕ್ತಿದ್ದಾರೆ ನಮ್ಮ ಮಮ್ಮಿ. ಸ್ಟೋನ್ಸ್ ಎಲ್ಲ ಏನು ಇಷ್ಟೊಂದು ಜೋರಾಗಿ ಹಾಕ್ತಿದೀವಲ್ಲ ಫಿಶಸ್ಗೆ ತಗ್ಲುತ್ತಾ ಅಂತ ಅನ್ಕೋಬೇಡಿ. ನಾವು ಸ್ಲೋ ಆಗೇ ಹಾಕಿರೋದು ಆ್ಯಕ್ಚುಲಿ. ಅದು ವಿಡಿಯೋಗೋಸ್ಕರ ಅಂತ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಪ್ರತಿ ಸತಿ ನಾವು ಅಕ್ವೇರಿಯಂ ಕ್ಲೀನ್ ಮಾಡಿದಾಗೂ ಈ ಫಿಶಸ್ ಹಿಂಗೆ ಸ್ವಲ್ಪ ಪ್ಯಾನಿಕ್ ಆಗುತ್ತೆ. ಎಸ್ಪೆಷಲಿ ಈ ದೊಡ್ಡ ಫಿಶು ನೀವು ನೋಡ್ಬೋದು ಹೋಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟೈತೆ ಭಯಪಟ್ಟು. ವಾಟರ್ ರೀಪ್ಲೇಸ್ ಮಾಡಿದಾಗ ಫಿಶಸ್ ಯಾಕೆ ಈ ಥರ ಪ್ಯಾನಿಕ್ ಆಗುತ್ತೆ ಅಂತಂದರೆ ಓಲ್ಡ್ ವಾಟರ್ಗೆ ಮತ್ತು ನ್ಯೂ ವಾಟರ್ಗೆ ಸಡನ್ ಟೆಂಪರೇಚರ್ ಚೇಂಜಸ್ ಬರುತ್ತಲ್ವ, ಅದಕ್ಕೆ ಫಿಶಸ್ ಸೆನ್ಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಂತೆ. ಆ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಎಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ ಅದು ಫಿಶಸ್ಸು. ನಾರ್ಮಲ್ ಆಗಿ ರಿಯಾಕ್ಟ್ ಆಗೋದು ಓಕೆ, ಬಟ್ ಈ ದೊಡ್ಡ ಫಿಶ್ ಇದೆ ಅಲ್ವಾ ತುಂಬಾ ರಿಯಾಕ್ಟ್ ಆಗುತ್ತೆ. ಇದು ಇಷ್ಟೊಂದು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೈತೆ ಅಲ್ಲಿ ಹೋಗ್ಬಿಟ್ಟದು. ಇದು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಕುತ್ಕೊಂಡ್ಬಿಟ್ಟೈತೆ ಅಂತ ನಾನು ನೆಕ್ಸ್ಟ್ ಟೈಮ್ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನಾವು ಟ್ಯಾಂಕಿಂದ ತೆಗಿಯೋ ಟೈಮಲ್ಲಿ ತುಂಬಾ ಓವರ್ ರಿಯಾಕ್ಟ್ ಮಾಡುತ್ತೆ ಈ ಫಿಶ್ ಅಂತೂ. ನಾವು ಈ ಟ್ಯಾಂಕಿಂದ ತೆಗೆದು ನೀವಾಗಲೇ ನೋಡಿದ್ರಲ್ಲ ಸಿಲ್ವರ್ ಪಾತ್ರೆ, ಅದ್ರಲ್ಲಿ ಹಾಕೋವಾಗಂತೂ ಅದಕ್ಕದೇ ಅದೆಷ್ಟು ತಗಲ್ಸ್ಕೊಂಡ್ಬಿಡುತ್ತೋ ಏನೋ. ಇದೇ ಥರ ಒಂದ್ಸತಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಕೆಳಗಡೆ ಬಿದ್ದೋದಾಗ ವೈಟ್ ಲಿಕ್ವಿಡ್ ಎಲ್ಲ ಕಾಣಿಸಿತ್ತು. ನಾವು ಒಂದು ಸ್ವಲ್ಪ ಭಯನೇ ಬಿದ್ದೋಗ್ಬಿಟ್ಟಿದ್ವಿ ಇದೀನ ಅಷ್ಟೇ ಸತ್ತೋಯ್ತೇನೋ ಅಂತ. ಬಟ್ ಸದ್ಯ ಏನಾಗಿಲ್ಲ, ಚೆನ್ನಾಗಿದೆ. ನೀವು ನೋಡ್ಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅದಂಗೆ ಸೆನ್ಸ್ ಮಾಡಿ ಓಡಾಡೋಕ್ಕೆ ಎಲ್ಲಾನು. ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಫಿಶ್ ಅಕ್ವೇರಿಯಂ ಕ್ಲೀನ್ ಮಾಡಿದಾದ್ಮೇಲೆ ಅದಕ್ಕೇನಾದರೂ ಫೀಡ್ ಮಾಡಿದರೆ ನಾವು ಫಿಶ್ ಫುಡ್ ತಿನ್ನೋದೇ ಇಲ್ಲ ಅದು. ಅಟ್ಲೀಸ್ಟ್ ಆ ಗೋಲ್ಡ್ ಫಿಶ್ ಆದರೂ 1-2 ಪಾರ್ಟಿಕಲ್ಸ್ ತಿನ್ಬೋದು, ಅದು ಬಿಟ್ಟರೆ ಬ್ಲ್ಯಾಕ್ ಫಿಶ್ ಅಂತೂ ತಿನ್ನೋದೇ ಇಲ್ಲ. ಅದಕ್ಕೆ ನಾವು ಕ್ಲೀನ್ ಮಾಡಿದ ದಿನ ಫೀಡ್ ಮಾಡಲ್ಲ. ಅಂದರೆ ಒಂದು ಮಧ್ಯಾಹ್ನ ಆ ಥರ ಕ್ಲೀನ್ ಮಾಡಿರ್ತೀವಲ್ಲ ಅವತ್ತು ಈವ್ನಿಂಗ್ ನೈಟ್ ನಾವು ಫೀಡ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಡೇ ಫೀಡ್ ಮಾಡ್ತೀವಿ. ನಮ್ಮ ಹತ್ರ ಟೋಟಲ್ 4 ಅಕ್ವೇರಿಯಂ ಶಾರ್ಕ್ ಫಿಶ್, 4 ಗೋಲ್ಡ್ ಫಿಶ್ ಮತ್ತು 2 ಚಿಕ್ ಫಿಶ್ ಇತ್ತು. ರೀಸೆಂಟಾಗಿ ಚಿಕ್ ಫಿಶ್ ಮತ್ತು 1 ಗೋಲ್ಡ್ ಫಿಶ್ ಸತ್ತೋಯ್ತು. ಇನ್ನೂ 1-2-3 ಫಿಶಸ್ ತರೋಣ ಅಂದ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಶಾಪ್ ಓಪನ್ ಮಾಡ್ತಾ ಇಲ್ಲ ಈ ನಡುವೆ. ಬಟ್ ತರ್ತೀವಿ ಅದ್ರ ಜೊತೆಗೆ ಇನ್ನೂ ಒಂದೊಂದು ಇರಲಿ ಅಂತ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಗಾಯ್ಸ್, ಈ ಸಿಲ್ವರ್ ಫಿಶ್ ಇದೆ ಅಲ್ವಾ ತುಂಬ ಆ್ಯಕ್ಟಿವ್ ಇರುತ್ತೆ. ಅದು ಯಾವಾಗೂ ಅಷ್ಟೇ. ಅದ್ರ ಜೊತೆ ಇನ್ನೊಂದು ಫಿಶ್ ಇತ್ತು, ಪಿಂಕ್ ಕಲರ್ ಇತ್ತು, ತುಂಬ ಚೆನ್ನಾಗಿತ್ತು. ಅದೇ ರೀಸೆಂಟಾಗಿ ಡೆತ್ ಆಗಿದ್ದು. ಇವಾಗ ಇದೊಂದೇ ಆಗೋಗ್ಬಿಟ್ಟೈತೆ, ಒಂದೇ ಒಂದು ಫಿಶ್ ಆಗೋಗ್ಬಿಟ್ಟೈತೆ. ಇದ್ರ ಜೊತೆಗೆ ಇನ್ನೂ ಒಂದು ತರಬೇಕು. ಅವೆರಡು ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿತ್ತು. ಆ್ಯಂಡ್ ಈ ಪ್ರೋಸೆಸ್ಸಲ್ಲಿ ಲಾಸ್ಟ್ ಸ್ಟೆಪ್ ಅಂದ್ಬಿಟ್ಟು ಎಲ್ಲ ಆದಮೇಲೆ ಈ ಥರ ನಾವೊಂದು ಕವರ್ ಹಾಕ್ಬಿಟ್ಟು ಟಾಪ್ಗೆ ಈ ಥರ ಒಂದು ಕವರ್ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ತೀವಿ. ಅದು ಫಿಶಸ್ಗೆ ಗಾಳಿ ಹೋಗಬೇಕು ಅಂತ, ಅದು ಉಸಿರಾಡಕ್ಕೆ ಆಗಬೇಕಲ್ವ ಅದಕ್ಕೆ. ಓಕೆ, ಇದಿಷ್ಟು ನಮ್ಮ ಫಿಶ್ ಅಕ್ವೇರಿಯಂ ಆ್ಯಂಡ್ ಅದರ ಸ್ಟೋರಿ ಆಗಿತ್ತು. ಲೆಟ್ಸ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಆಸ್ ವೆಲ್. ಸಬ್ಸ್ಕ್ರೈಬ್ ಟು ಲೈಫ್ ಆಫ್ 3 ಸಿಸ್ಟರ್ಸ್. ಬಾಯ್.